ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಭೂಸ್ವಾಧೀನದ ಸವಾಲು ಎದುರಾಗಿದೆ. ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೂ ಕೂಡ ಸಾಲು ಸಾಲು ಸವಾಲುಗಳಿದೆ. ಒಂದ್ ಕಡೆ ರೈತರ ವಿರೋಧ, ಮತ್ತೊಂದ್ ಕಡೆ 2ನೇ ಏರ್ಪೋರ್ಟ್ ಮಾಡಲೇಬೇಕಾದಂತ ಒತ್ತಡ ಸರ್ಕಾರಕ್ಕೆ. ಏನ್ ಮಾಡಬೇಕು ಈಗ ಸರ್ಕಾರ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಸ್ಕ್ರೀನ್ ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ಆ ನಂಬರ್ ಅನ್ನು ನೋಟ್ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಅಲ್ಲೂ ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ, ಅಥವಾ ಫೋನ್ ಕರೆ ಮಾಡಿ ನೇರವಾಗಿ ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ, ಸರ್ಕಾರಕ್ಕೆ ಮತ್ತೊಂದು ಭೂಸ್ವಾಧೀನದ ಸವಾಲು ಎದುರಾಗಿದೆ. ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾಗಿದೆ. ಇದಕ್ಕೂ ಸಾಲು ಸಾಲು ಸವಾಲುಗಳು. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಶಿರಾದಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ತೆ ಸರ್, ಶ್ರೀರಾಮ್ ಅಂತ ಶಿರಾದಿಂದ. ಸರ್, ತಮ್ಮ ಅಭಿಪ್ರಾಯ? ಏನಿಲ್ಲ ಸರ್, ನಮಗೆ ಈ ಅವಶ್ಯಕತೆ ಇದೆ ಸರ್. ಆದ್ರೆ ಭೂಸ್ವಾಧೀನ ಈಗ ಬಿಡದಿಯಲ್ಲಿ ನಡೀತಾ ಇದೆ, ಭೂಸ್ವಾಧೀನ ಬೇರೆ ನಡೀತಾ ಇದೆ. ಭೂಸ್ವಾಧೀನದ ಬಗ್ಗೆ ರೈತರೆಲ್ಲ ಇದ್ದಾಗ್ತಿದ್ದಾರೆ. ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಜನಗಳು ಎಲ್ಲೆಲ್ಲಿ ನೀರಾವರಿ ಪ್ರದೇಶ ಜಾಸ್ತಿ ಇರುತ್ತೆ ಅಲ್ಲಿ ಇಂಥವಕ್ಕೆ ಕೈ ಹಾಕಕ್ ಹೋಗಬಾರ್ದು. ಯಾಕೆಂದ್ರೆ ರೈತರಿಗೆ ತೊಂದರೆ ಕೊಡಬಾರ್ದು. ಅದು ಬಿಟ್ಬಿಟ್ಟು ಎಲ್ಲಿ ಒಣಭೂಮಿ ಇರುತ್ತೆ, ದಾಸ ನೀರಾವರಿ ದಾಸ ಎಲ್ಲಿ ಕಡಿಮೆ ಇರುತ್ತೆ ಆ ಜಾಗಗಳನ್ನ ಆರಿಸ್ಕೋಬೇಕು. ಎರಡನೇದು ಇನ್ನೊಂದೇನಪ್ಪಾ ಅಂದ್ರೆ, ಈಗ ಬೆಂಗಳೂರು ಪಕ್ಕನೆ ಮಾಡಿದ್ರೆ ಪ್ರಯೋಜನ ಏನ್ ಬಂತು? ಅಲ್ಲೇ ಏರ್ಪೋರ್ಟ್ ಇರುತ್ತೆ, ಇಲ್ಲೂ ಇನ್ನೊಂದು ಮಾಡಿದ್ರೆ ಅಲ್ಲಿ ಜನದಟ್ಟಣೆ ನಿಲ್ಲುತ್ತೆ, ಗಾಡಿ ಒಳಗೆ ಬರೋ ಬಂದೇ ಬರ್ತವೆ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ, ತುಮಕೂರಿಂದ ಈ ಕಡೆ, ತುಮಕೂರಿಂದ ಚಿತ್ರದುರ್ಗ ಮಧ್ಯ, ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಮಧ್ಯ ಇಲ್ಲಿ ಮಾಡಿದ್ರೆ ಉತ್ತರ ಕರ್ನಾಟಕದ ಜನ ಈ ಕಡೆ ಜನರೆಲ್ಲ ಬೆಂಗಳೂರಿಗೆ ಬರೋದು ಕಡಿಮೆ ಆಗುತ್ತೆ. ಅವಾಗ ಒತ್ತಡ ಕಡಿಮೆ ಆಗುತ್ತೆ. ಈ ಕಡೆ ಒಂದು ಸ್ವಲ್ಪ ಒಣ ಭೂಮಿ ಇದೆ, ರೈತರು ಕೂಡ ಭೂಮಿ ಕೊಡೋದಕ್ಕೆ ಒಪ್ಕೊಂತಾರೆ. ಅವಾಗ ಇದು ಏರ್ಪೋರ್ಟ್ ಮಾಡಿದಕ್ಕೂ ಒಂದು ಒಳ್ಳೇದಾಗುತ್ತೆ, ಜನಕ್ಕೂ ಅನುಕೂಲ. ಯಾಕೆಂದ್ರೆ ಟೌನ್ ಒಳಗೆ ಬರಲ್ಲ, ಬೆಂಗಳೂರಿಗೆ ಬಿಸಿ ಇರಲ್ಲ, ಅಲ್ಲಿ ಒತ್ತಡ ಇರಲ್ಲ, ಕೆಂಪೇಗೌಡ ಏರ್ಪೋರ್ಟ್ ಒತ್ತಡ ಇರಲ್ಲ. ಈ ಏರ್ಪೋರ್ಟ್ ಅವಾಗ ಹೋಗುತ್ತೆ. ಇವರು ಮುಖ್ಯಮಂತ್ರಿಗಳು ಎಲ್ಲ ನಮಗೆ ಬೇಕು, ನಮಗೆ ಬೇಕು. ಶ್ರೀರಾಮ್ ಅವರೇ, ನಿಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನೀವು ನಿಮ್ಮ ಅಭಿಪ್ರಾಯ ನಮಗೆ ಅರ್ಥ ಆಯಿತು. ಥ್ಯಾಂಕ್ ಯು ಶ್ರೀರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಕಲಬುರಗಿಯಿಂದ ಕರೆ ಮಾಡಿದ್ದಾರೆ, ಮಾಣಿಕ್ಯ ಜಾಧವ್ ಅಂತ ಹೇಳಿ. ನಮಸ್ಕಾರ ಮಾಣಿಕ್ಯ ಅವರೇ. ನಮಸ್ಕಾರ. ನಿಮಗೇನ್ ಅನ್ಸುತ್ತೆ? ಈಗ 2ನೇ ಏರ್ಪೋರ್ಟ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ, ರೈತರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ? ಸರ್, 2ನೇ ಏರ್ಪೋರ್ಟ್ ಮಾಡ್ಬೇಕಂತಾರ ಕರ್ನಾಟಕ ಸರ್ಕಾರ. ಆದ್ರ ಪಾಪ ಒಳ್ಳೆ ಭೂಮಿ ಏನಪ್ಪಾ ಅಂದ್ರೆ, ರೈತರು ಏನಪ್ಪಾ ಅವರು ಏನಪ್ಪಾ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದಾರ. ಅದಕ್ಕೆ ಅವ್ರಿಗೆ ಏನಪ್ಪಾ ಆಸ್ಪತ್ರೆ ಕೊಡಬಾರ್ದು. ಆ ಪಾಪ ಮಕ್ಕಳಿಗೆ ಏನಪ್ಪಾ ಬಿಟ್ಕೊಡ್ಬೇಕು ಸರ್ ಜಮೀನು. ಯಾವ್ದು ಗೋಮಾಳ ಇದೆಯೋ, ಯಾವ ಸರ್ಕಾರಿ ಜಾಗ, ಅದು ಗುಡ್ಡಗಾಡು ಅಂತ ಏನಪ್ಪಾ ಮಾಡಿ ಒಳ್ಳೇದು ಸರ್. ಪಾಪ ಊರು ತಮ್ಮ ಉಪಜೀವನ ಮಾಡುವಂತ ಜನರಿಗೆ ಏನಪ್ಪಾ ಹತ್ರ ದ್ರೋಹ ಬಗೆದು ಒಳ್ಳೇದಲ್ಲ ಸರ್ ಈ ಸರ್ಕಾರ. ಅದಕ್ಕಾಗಿ ಏನಪ್ಪಾ ನಂದು ವಿಚಾರ ಸರ, ಆ ಪಾಪ ರೈತರಿಗೆ ಏನಪ್ಪಾ ಹತ್ರ ಅವರು ಆ ಭೂಮಿಯನ್ನು ಬಿಟ್ಟು ಬೇರೆ ಯಾವ್ದು ಗೋಮಾಳ ಇದೆಯೋ, ಯಾವುದು ಒಕ್ಕಲ್ತಕ್ಕೆ ಬದಲಾದಂತ ಭೂಮಿ ಇದು ಅಂತ ಏನಪ್ಪಾ ಮಾಡಿದ್ರೆ ಒಳ್ಳೇದು ಸರ್, ನಮ್ಮ ಅಭಿಪ್ರಾಯ. ಓಕೆ ಓಕೆ, ಥ್ಯಾಂಕ್ ಯು ಮಾಣಿಕ್ ಜಾಧವ್ ಅವರು ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಬಸವರಾಜ್ ಅಂತ ಅದೇ ಕಲಬುರಗಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಸರ್. ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲನೇದಾಗಿ ನಿಮ್ಮ ಚಾನಲ್ಗೆ ಧನ್ಯವಾದ ಹೇಳ್ಬೇಕು ಸರ್. ಯಾಕಂದ್ರೆ ಜನರಿಗೆ ಇದೊಂದು ಒದಗಿಸಿಕೊಟ್ಟಿದ್ದೀರಿ ಸರ್. ಏನೋ ಅಭಿಪ್ರಾಯ ಹೇಳೋದಕ್ಕೆ ದಿನ ನೋಡ್ತಾ ಇರ್ತೀನಿ ಸರ್ ನಿಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಇವಾಗ ಇವ್ರು ಡಿ ಕೆ ಶಿವಕುಮಾರ್ ಸರ್ ಈ ತರ ಮಾಡ್ತಾರೆ ಸರಿ ಇಲ್ಲ ಸರ್. ರೈತರಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದಾರೆ ಸರ್. ಬಿಡದಿ ಆಗಿರ್ಬೋದು, ಮತ್ತೆ ಈಗ 2ನೇ ವಿಮಾನ ನಿಲ್ದಾಣ ಸಲುವಾಗಿ ಭೂಸ್ವಾಧೀನ ಮಾಡ್ಕೊತಾ ಇದ್ದಾರೆ ಸರ್. ಈಗ ಅವೆಲ್ಲ ಕೈ ಬಿಟ್ಟು ತೀವ್ರವಾದ ಬರಗಾಲ ಇದೆ ಸರ್ ಇವಾಗ ರಾಜ್ಯದಲ್ಲಿ. ಮಳೆ ಇಲ್ಲ, ಏನಿಲ್ಲ. ರೈತರಿಗೆ ಹಳ್ಳಿಯಲ್ಲಿ ಸರ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಹಳ್ಳಿಗೆ ಒಟ್ಟ ನೀರೇ ಇಲ್ಲ ಸರ್ ಕುಡ್ಲಿಕ್ಕೆ, ಜಾನುವಾರಿಗೆ. ಅದ್ರ ಬಗ್ಗೆ ಅದಾಗ ಕೆಂಚಿತ್ತು ಅವ್ರಿಗೆ ಇದು ಇಲ್ಲ ಸರ್. ಬರೇ ಭೂಸ್ವಾಧೀನ ಬಿಡದಿ ಇದೇ ಆಯ್ತು ಸರ್. ಮತ್ತೆ ನಾ ಅನ್ನೋದೇನು ಸರ್, ಅಷ್ಟು ಮಾಡ್ಬೇಕೇ ಆಗಿತ್ತಂದ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಬೇಕಷ್ಟು ಇದು ಇದೆ ಸರ್, ಭೂಮಿ ಮರುಭೂಮಿ ಇದೆ ಸರ್. ಈ ವಿಜಯಪುರ ಸೈಡ್ ಆಯ್ತು, ಮತ್ತೆ ಇನ್ನೊಂದು ಕಲಬುರಗಿ ಆಸ್ಪಾಸ್ ಇದೆ ಸರ್. ಅಲ್ಲಿ ಬಿಡದಿಯಲ್ಲೇ ಮಾಡ್ಬೇಕಂತ ಏನಿಲ್ಲ ಸರ್. ಇಲ್ಲಿ ಮಾಡ್ಬೋದಲ್ಲ ಸರ್. ಉತ್ತರ ಕರ್ನಾಟಕನೂ ಬಹಳಷ್ಟು ಹಿಂದೆ ಇದೆ ಸರ್. ಅದರಲ್ಲಿ ಸ್ವಲ್ಪ ಸುಧಾರಣೆ ಆಗೈತೆ ಸರ್. ಅದಕ್ಕೆ ನನ್ನ ಅಭಿಪ್ರಾಯ ಏನಂದ್ರೆ, ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಇವರು ಮತ್ತೆ ಏರ್ಪೋರ್ಟ್ ಅಂತ ಏನ್ ಮಾಡ್ತಾ ಇದಾರೆ, ಇಂಥವೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡ್ಬೋದಲ್ಲ ಸರ್.
ಓಕೆ ಓಕೆ ಫೈನ್, ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ನವೀನ್ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನವೀನ್ ಅವ್ರ ನಮಸ್ಕಾರ. ಸರ್ ನಮಸ್ತೆ. ಸರ್ಕಾರ 2ನೇ ಏರ್ಪೋರ್ಟ್ ಮಾಡೋದಕ್ಕೆ ಮುಂದಾಗಿದೆ, ಭೂ ಸ್ವಾಧೀನಕ್ಕೆ ಮುಂದಾಗಿದೆ. ಈ ಕಡೆ ರೈತರು ಅವರ ನಿರ್ಧಾರ ತಿಳಿಸಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಮಾಡ್ಬೇಕು? ಸರ್ ಇಲ್ಲಿ ಬೆಂಗಳೂರಲ್ಲಿ ಮಾಡೋದ್ಕಿಂತ ಹತ್ರ ಎತ್ತಿಟ್ಬಿಟ್ಟಿದ್ದಾರೆ. ಎಲ್ಲಿ? ಸಿರಾ ಸಿಬಿ ಹತ್ರ ನಮ್ಮ ಟಿ.ಬಿ. ಜಯಚಂದ್ರಣ್ಣ ಅವರು 9,000 ಎಕರೆ ಕಾಡಿದೆ, ಫ್ರೀನೂ ಇದೆ. ಅಲ್ಲಿ ಕ್ರೀಡಾಂಗಣನೂ ಮಾಡಿದ್ರು. ಈ ಆ ಕಡೆ ಹೋಗಿ ಯಾಕೆ ಸರ್ ಟ್ರಾಫಿಕ್ ಇದು ಫ್ರೀ ಇದೆ, ಉತ್ತರ ಕರ್ನಾಟಕದವರೆಗೂ ಕ್ಲೀನ್ ಆಗಿ ಹೋಗಕ್ಕೆ ಬರಕ್ಕೆ ತೊಂದರೆ ಆಗಲ್ಲ. ಈ ತುಮಕೂರಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ 2 ಅವರ್ ಬೇಕು ಸರ್. ಒಂದು ರೋಡಲ್ಲಿ ಅಡಗೆ ಬ್ರಿಡ್ಜ್ ಮಾಡ್ತಾರಲ್ಲ, ಬ್ರಿಡ್ಜೇ ಮಾಡಿಲ್ಲ 2 ವರ್ಷದಿಂದ. ಈ ಕಟ್ನಲ್ಲಿ ಯಾಕೆ ಸರ್ ಸಾಯಾಕ್ಬೇಕು ಜನನ? ಸರ್ಕಾರ ದಯವಿಟ್ಟು ತುಮಕೂರು ಸಿರಾ ಮಾಡಿದ್ರೆ ಚಿತ್ರದುರ್ಗಕ್ಕೆ, ಉತ್ತರ ಕರ್ನಾಟಕಕ್ಕೆ ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ಓಕೆ ಫೈನ್, ಥ್ಯಾಂಕ್ ಯು ನವೀನ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಬೆಂಗಳೂರಿನಿಂದ ಕುಮಾರ್ ಅಂತ. ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡಬಹುದು ನೀವು. ಕೇಳಿಸ್ತಾ ಇದೆ ಅವ್ರೆ? ಎಸ್ ಸರ್, ನಮಸ್ಕಾರ ಕುಮಾರ್ ಅವರೇ, ಮಾತಾಡಿ. ನಮಸ್ಕಾರ. ಈಗ ನೋಡಿ, ಏರ್ಪೋರ್ಟ್ ತುಂಬಾ ದಿವಸದಿಂದ ನಡೀತಾ ಇದೆ ಮಾತುಕತೆ. ಸೊ ಏರ್ಪೋರ್ಟ್ ಮಾಡೋದು ತಪ್ಪೇನಿಲ್ಲ, ಯಾಕೆಂತಂದ್ರೆ ಈಗ ಜನದಟ್ಟಣೆ ಜಾಸ್ತಿ ಆಗಿರೋದ್ರಿಂದ ನಮ್ಗಿರೋ ಏರ್ಪೋರ್ಟ್ ಅಲ್ಲೇ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಏರ್ಪೋರ್ಟ್ ಮಾಡೋ ತೊಂದರೆ ಇಲ್ಲ. ಆದ್ರೆ ಈಗ ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಅದು ಸುಮಾರು ಜನ ತೊಂದ್ರೆ ಅಂತ ಅನುಭವಿಸ್ತಾ ಇದಾರೆ. ಅವ್ರಿಗೂ ಪಾಪ ಬಹಳ ವರ್ಷಗಳಿಂದ ಉಳಿಸ್ಕೊಂಡ್ ಬಂದಿರೋ ಜಾಗನ ಕಳ್ಕೋಬೇಕು ಅನ್ನೋದು, ಅಥವಾ ಅದರಿಂದ ಅವ್ರಿಗೆ ಏನು ಸರಿಯಾದ ಪರಿಹಾರ ಸಿಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾರೆ. ಆದ್ರೆ ಅದು ಹಾಗಾಗ್ಬಾರ್ದು. ಅದಕ್ಕೆ ತಕ್ಕದಾಗಿ ಕೂತ್ಕೊಂಡು ಯಾರ್ ಸಚಿವಾಲಯ ಏನಿದೆ, ಮಂತ್ರಿಗಳು ಯಾರಿದ್ದಾರೆ, ಎಲ್ಲ ಕೂತ್ಕೊಂಡು ಸರಿಯಾಗಿ ಕೆಲಸ ಮಾಡಿದ್ರೆ ಇದೇನ್ ತೊಂದರೆ ಏನಿಲ್ಲ. ಈಗ